ಅರ್ಚನಾ, ಏನಾಯ್ತು? ಏನಿಲ್ಲ ಪ್ರಣವ್. ಇಲ್ಲ ಅರ್ಚನಾ, ನೀನು ಅಳ್ತಾ ಇದ್ದೆ. ಇಲ್ಲ ಪ್ರಣವ್. ಏನ್ ವಿಷಯ ಹೇಳು ಅರ್ಚನಾ. ನಾನೊಬ್ಬ ಒಳ್ಳೆ ಫ್ರೆಂಡ್ ಅಂತ ತಿಳ್ಕೊಂಡು ಹೇಳು. ಮಂಜುಳಕ್ಕ ಮಗುನ ಕಳ್ಸ್ಕೊಡ್ತಾ ಇದ್ದಾಳೆ. ಯಾರ ಜೊತೆಗೆ? ಎಲ್ಲಿಗೆ? ಮಹೇಶ್ ಅಂತ ಬಂದಿದ್ರು. ಅವ್ರ ಜೊತೆಗಾದ್ರೂ ಇದ್ರೆ ಮಗು ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೆತ್ತ ಮಗುನೇ ತ್ಯಾಗ ಮಾಡಕ್ ಹೊರಟಿದ್ದಾಳೆ ಮಂಜುಳಕ್ಕ. ಹೀಗಾಗ್ಬಾರ್ದಾಗಿತ್ತು. ಎಂಥ ಇಕ್ಕಟ್ಟು ಮಂಜುಳ ಅವ್ರಿಗೆ. ನನ್ಗಂತೂ ತಡೆಯಕ್ಕಾಗ್ತಿಲ್ಲ ಪ್ರಣವ್. ಇನ್ನು ಹೆತ್ತ ತಾಯಿ ಸಂಕಟ ಹೇಗಿರ್ಬೋದು ಹೇಳು? ಈ ಮನೇಲೆ ಇದ್ರೆ ಮಗು ಉದ್ಧಾರ ಆಗಲ್ಲ ಅಂತ ಅವ್ರ ಜೊತೆ ಕಳಿಸ್ತಾ ಇದ್ದಾರೆ. ಪಾಪ ಮಂಜುಳಕ್ಕ ಮುಖ ನೋಡಿದ್ರೆ ಕರಳು ಕಿತ್ತು ಬರುತ್ತೆ ಪ್ರಣವ್. ಅಳ್ಬೇಡ ಅರ್ಚನಾ. ಈ ವಿಚಾರದಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ. ಅಸಹಾಯಕರಾಗ್ಬಿಡ್ತೀವಿ. ಆದರೆ ನನಗೆ ನಿನ್ನ ಬಗ್ಗೆ ಗೌರವ ಜಾಸ್ತಿ ಆಗ್ತಿದೆ ಅರ್ಚನಾ. ಇಂಥ ಒಳ್ಳೆ ಮನಸ್ಸು ನೀವು. ಮಂಜುಳ ತಂಗಿಗೆ ಇಲ್ದಿರೋ ಪ್ರೀತಿ ನಿನಗಿದೆಯಲ್ಲ, ಅದಕ್ಕೆ. ಮಂಜುಳಗೋಸ್ಕರ ಅಳ್ತಿದ್ಯಲ್ಲ, ಇದು ನಿನ್ ದೊಡ್ಡತನ ಅರ್ಚನಾ. ನಾನು ಸ್ವಲ್ಪ ಹೊಳೆ ಹತ್ರ ಓಡಾಡ್ಕೊಂಡು ಬರ್ತೀನಿ. ಅಲ್ಲಿ ಹಕ್ಕಿಗಳು ಬರ್ತದೆ, ಫೋಟೋಸ್ ತಗೊಂಡ್ಬರ್ತೀನಿ. ಇವನನ್ನ ನನ್ನ ಕಡೆ ಎಳ್ಕೋಬೇಕು ಅಂದ್ರೆ ಇನ್ನು ಅದೇನೇನು ನಾಟಕ ಆಡಬೇಕು, ಏನೇನು ಸರ್ಕಸ್ ಮಾಡಬೇಕು. ಮಂಜುಳಾ ಅವರೇ, ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ. ನೀವು ಮಗುನ ತುಂಬಾ ಹಚ್ಕೊಂಡಿದ್ದೀರಿ, ನನಗೆ ಗೊತ್ತು. ಆದ್ರೆ ಏನ್ ಮಾಡ್ಲಿ ಹೇಳಿ? ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ನೀವೇನು ಚಿಂತೆ ಮಾಡಬೇಡಿ. ಮಗು ಜವಾಬ್ದಾರಿ ನಂದು. ದೊಡ್ಡ ಮನ್ಸು ಮಾಡಿ ನೀವು ಒಪ್ಕೊಂಡು ಮಗುನ ಕೊಟ್ರಲ್ಲ, ಅದು ಗ್ರೇಟ್. ನಮಗೂ ಜಗಳ ಆಡೋ ಮನಸ್ಸಿಲ್ಲ. ಮಗು ಭವಿಷ್ಯ ಒಂದೇ ನನಗೆ ಮುಖ್ಯ. ನನ್ನ ಉದ್ದೇಶನೂ ಅದೇ ಅಲ್ವಾ? ಖಂಡಿತವಾಗ್ಲೂ ನಮ್ಮ ತಮ್ಮನ ಮಗುನ ಜವಾಬ್ದಾರಿಯಿಂದ ಒಳ್ಳೆ ರೀತಿಯಲ್ಲಿ ಬೆಳೆಸ್ತೀವಿ. ನಾವು ಮಗುನ್ ನೋಡೋದು ಯಾವಾಗ? ಮಂಜುಳಾ ಅವ್ರ ದುಃಖ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ನಾವು ಕಟುಕರಲ್ಲ. ಪ್ರತಿ ಸಾರಿ ಇಂಡಿಯಾಗೆ ಬಂದಾಗ ಮಗುನ ಒಂದು 2 ದಿವಸ ಅವ್ರ ಜೊತೆಲಿ ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಪುಟಿ, ನೀನ್ ಇವ್ರ ಜೊತೆ ಹೋಗ್ತೀಯ ಅಲ್ವಾ? ಹೌದು, ಹೋಗ್ತೀನಿ. ಪಾಪ ಮಗುಗೇನು ಗೊತ್ತಾಗುತ್ತೆ ಬಿಡಿ. ಮಗು ನಮ್ಮ ಜೊತೆ ಬರಕ್ಕೆ ಒಪ್ಪಿದೆಯಲ್ಲ, ಅದೇ ಸಂತೋಷ. ಮಂಜುಳಕ್ಕ ಒಪ್ಪಿದ್ಮೇಲೆ ಮಗುಗೆ ನಿಮ್ಮ ಬಗ್ಗೆ ಹೇಳಿ ಹೇಳಿ ಒಪ್ಸಿದ್ದೀನಿ. ಥ್ಯಾಂಕ್ಸ್. ಚಂದನ, ಹೋಗೋಣವಾ?
ಬಾ 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 ಬಾ. ಬಾರು 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 ಪುಟಿ. ಚಂದುಪುಟ್ಟಿ, ಅಮ್ಮನಿಗೆ ಹೋಗಿ ಬರ್ತೀನಿ ಅಂತ ಹೇಳು ಪುಟ್ಟ. ಮಂಜುಳಾ ಅವರೇ, ನಿಮಗೆ ದುಃಖ ಕೊಟ್ಟಿದ್ದಕ್ಕೆ ಸಾರಿ. ದೊಡ್ಡ ಮನ್ಸು ಮಾಡಿದ್ದಕ್ಕೆ ಥ್ಯಾಂಕ್ಸ್. ಚಂದುಪುಟ್ಟ, ಅಂಕಲ್ ತುಂಬ ಒಳ್ಳೆಯವರು. ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನೀನು ಹೇಳಿದ್ದೆಲ್ಲ ಕೊಡಿಸ್ತಾರೆ. ಚಾಕ್ಲೇಟು, ಬೊಂಬೆ ಎಲ್ಲ ಕೊಡಿಸ್ತಾರೆ. ನಾನು ಬರ್ತೀನಿ ಸರ್, ಬರ್ತೀನಮ್ಮ. ಒಂದು ನಿಮಿಷ.
ಮಕ್ಕಳ ಜೊತೆ ಚೆನ್ನಾಗಿರ್ಬೇಕು. ಪುಟ್ಟ ಮಗನ ಜೊತೆ ಈ ರೀತಿ ಆಟ ಆಡ್ತಾಳೆ ಜೀವನದಲ್ಲಿ ನೋಡಿಲ್ಲ. ಏನ್ ನಾಟಕ ಆಡ್ತಾಳೆ ಇವಳು, ಮನುಷ್ಯನೇ ಅಲ್ಲ. ಹೋಗ್ಲಿ ಬಿಡಿ, ನಾಟಕ 5 ನಿಮಿಷ ಮುಗ್ದೋಗುತ್ತೆ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ನಂಬಿಕೆ ಯಾಕೆ? ಅವಳು ಮಾಡಿದ್ದನ್ನ ಅವಳೇ ಅನುಭವಿಸ್ತಾಳೆ. ಅವಳು ಅನುಭವಿಸ್ಲಿ. ಇಲ್ಲಿಗೆ ಬಂದು ನನ್ನ ತಲೆ ಕಟ್ಟೋದಕ್ಕೆ ನೋಡ್ದಲ್ಲ. ಎಂತೆಂತ ಜನ ಇರ್ತಾರೆ ಅಲ್ಲ. ನಾನು ಹಾಕಿದ ಕೆರೆನ ದಾಟು ಹೋಗ್ತಿದ್ದಾಳೆ. ಇಲ್ಲಿ ಜೀವಂತವಾಗಿ ನಾನು ಕೂತಿದ್ದೀನಿ. ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ಗೊತ್ತಾಗಲ್ಲ ಅವಳಿಗೆ. ಹೋಗ್ಲಿ ಬಿಡ್ರಿ, ಸುಮ್ಮನೆ 5 ನಿಮಿಷ ಮುಗ್ದೋಗುತ್ತೆ. ನೀವೇನು ಚಿಂತೆ ಮಾಡಬೇಡಿ, ಮಗು ಜವಾಬ್ದಾರಿ ನಾನು. ಈ ಕಡೆ ಬನ್ನಿ. ಮಂಜುಳಾ, ನೀವು ಮಗುನ ಕೊಟ್ರೆ ಅದರ ಭವಿಷ್ಯ ಬದಲಾಗತ್ತೆ, ಒಳ್ಳೆ ಭವಿಷ್ಯನೂ ಸಿಗುತ್ತೆ. ಮಕ್ಕಳನ್ನ ಬೇರೆಯವ್ರ ಮೇಲೆ ಸೇಡ್ ತೀರಿಸ್ಕೊಳಕ್ ಉಪಯೋಗಿಸ್ಕೊತಾರೆ ಆಯುಧ ಥರ. ಹೀಗೆಲ್ಲ ಮಾಡ್ದೆ ಅಲ್ವಾ? ಕಲ್ಪನಾ, ನಿಮ್ಮ ಅಕ್ಕ ಯಾವತ್ತೂ ಮಗುವಿನ ಬಗ್ಗೆ ಹೇಳೇ ಇರಲಿಲ್ವಾ? ಇಲ್ಲ ಅಕ್ಕ, ಅವನು ಹೇಳಿರಲಿಲ್ಲ, ಅಪ್ಪನೂ ಕೂಡ ಯಾವತ್ತೂ ಇದ್ರ ಬಗ್ಗೆ ಮಾತಾಡಿರಲಿಲ್ಲ. ಹಾಗಾದ್ರೆ ಮಂಜುಳಾ ಪೂರ್ತಿ ಕತೆ ಕಟ್ಕೊಂಡೇ ಬಂದಿದ್ದಾಳೆ. ಇನ್ನೇನು ಸ್ವಂತ ಮಗುನ ಯಾರಾದ್ರೂ ಕೊಟ್ಬಿಡ್ತಾರ? ಇಷ್ಟೆಲ್ಲ ಮಾಡಿ ಅವಳಿಗೆ ಏನು ಸಿಕ್ತು?
ಆ ಮಗುವಿನ ವಾರಸುದಾರರು ಬಂದ್ರು, ಮಗುನ ಕರ್ಕೊಂಡು ಹೋದ್ರು. ಸುಮ್ಮನೆ ಅವಾಂತರ ಮಾಡಿದ್ಲು. ಅನ್ಯಾಯವಾಗಿ ಇವ್ರನ್ನ ಬಲಿಪಶು ಮಾಡ್ಬಿಟ್ರು. ನನ್ಗೆ ಮೊದಲೇ ಗೊತ್ತಿತ್ತು ಆ ಮಗು ಅವಳದು ಅಲ್ವೇ ಅಲ್ಲ ಅಂತ. ಗೊತ್ತಿದ್ಮೇಲೆ ಆಗ್ಲೇ ಗಲಾಟೆ ಮಾಡೋದಲ್ವಮ್ಮ? ಹೇಗ್ ಮಾಡ್ಲಿ ಅಮ್ಮಿ? ನಿಮ್ಮ ಅಪ್ಪನ ಸ್ವಭಾವ ಕೂಡ ಅದೇ ಅಲ್ವಾ? ಇವ್ರನ್ನ ನಂಬಿ ನಾನು ಜಗಳ ಹೋಗಕ್ಕಾಗುತ್ತಾ? ರುಕ್ಮಿಣಿ, ಹಸಿವಾಗ್ತದೆ, ತಿಂಡಿ ಕೊಡು. ಎಲ್ಲ ಇಲ್ಲೇ ಇದ್ದೀರಾ? ಓ, ಮಗು ಬಗ್ಗೆ ಚರ್ಚೆನಾ? ಹೌದಪ್ಪ, ಸ್ವಂತ ಮಗು ಆಗಿದ್ರೆ ಮಂಜುಳಾ ಕೊಟ್ಬಿಡ್ತಿದ್ಲ ಅಂತ ಮಾತಾಡ್ಕೋತಿದ್ವಿ. ಯಾರ್ದು ಮಗುನ ಎತ್ಕೊಂಡ್ಬಂದು ಇಷ್ಟು ದಿನ ಮಾಡಬಾರ್ದ ರಂಪ ಮಾಡಿ ಪ್ರಾಣ ತಿಂದ್ಬಿಟ್ಲು. ಅವಳು ಮಾತ್ರ ಅಲ್ಲ, ಮಗು ವಿಚಾರದಲ್ಲಿ ನೀನು ನನಗೆಷ್ಟು ಪ್ರಾಣ ತಿಂದೆ? ಮಗುಗೂ ನನಗೂ ಸಂಬಂಧ ಇಲ್ಲ ಅಂದ್ರು ಜೀವ ಹಿಂಡ್ಬಿಟ್ಟ ನೀನು. ಹೋಗ್ಲಿ ಬಿಡ್ರಿ, ಸದ್ಯ ಎಲ್ಲ ಗಲಾಟೆ ಮುಗ್ದೋಯ್ತಲ್ಲ. ಆ ಮಗು ಎಲ್ಲಾದ್ರೂ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಅಮೆರಿಕ ಅಂದ್ರೆ ಸುಮ್ಮನೆನಾ? ಚೆನ್ನಾಗಿ ಬದುಕುತ್ತೆ. ಇಲ್ಲಿ ಮಂಜುಳ ಜೊತೆಗಿದ್ದಿದ್ರೆ ಅವಳು ಹಾಗೇನೆ ಸುಳ್ಳು ಮೋಸದಲ್ಲಿ ಮುಳುಗ್ತಿತ್ತು. ಅವಳಿಗೆ ಯಾಕೆ ಇಷ್ಟು ಕೆಟ್ಟ ಬುದ್ಧಿ ಬಂತು? ಕಲ್ಪನಾ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಕಲ್ಪನಾ, ನೀನು ಮಂಜುಳ ಒಂದೇ ತಾಯಿ ಮಕ್ಕಳ? ಹೌದು ಮಾಮ. ಯಾಕೆ? ಸಾಧ್ಯನೇ ಇಲ್ಲ. ಹೌದು ಮಾಮ, ಒಂದೇ ತಾಯಿ ಮಕ್ಕಳೇ. ಸಾಧ್ಯನೇ ಇಲ್ಲ. ನಿನಗೂ ಅವಳಿಗೂ ಹೋಲಿಕೆನೇ ಇಲ್ಲ. ಕಲ್ಪನಾ, ನೀನು ಎಷ್ಟು ಒಳ್ಳೆ ಹುಡುಗಿ. ಮನಸ್ಸಲ್ಲಿ ಒಂಚೂರು ಮೋಸ, ಆದ್ರೆ ಅವಳು ಸಾಧ್ಯನೇ ಇಲ್ಲ. ನೀವಿಬ್ರು ಅಕ್ಕ ತಂಗಿರಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೀವಿಬ್ರು ಒಂದೇ ತಾಯಿ ಮಕ್ಕಳು ಖಂಡಿತ ಅಲ್ಲ.